ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗು ತುಂಬ ಡಿಫ್ರೆಂಟ್ ಇದೆ. ಓಕೆನಾ, ನಾನಿವತ್ತು ಒಂದಿಷ್ಟು ಬಟ್ಟೆಯನ್ನು ತೋರಿಸ್ತೀನಿ. ಅಂದರೆ ನನಗೆ ತಂದ್ಕೊಂಡಿರೋದು, ನಾವು ಮೊನ್ನೆ ಹುಬ್ಳಿಗೆ ಹೋಗಿದ್ದೀವಿ ಅಲ್ವಾ, ಅಲ್ಲಿಂದ ಸುಮಾರಷ್ಟು ಬಟ್ಟೆಯನ್ನು ತಂದಿದ್ದೀನಿ, ತೋರಿಸ್ತೀನಿ. ಹಾಗೆ ಯಾವ ಶಾಪಿಂದ ತಗೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ಹಾಗೆ ಬಟ್ಟೆನೂ ತುಂಬ ಚೆನ್ನಾಗಿದೆ. ಈಗ ಬೇಸಿಗೆ ಬಂತಲ್ವಾ, ಬೇಸಿಗೆ ಟೈಮಲ್ಲಿ ತುಂಬ ಸೆಕೆ ಇರೋದ್ರಿಂದ ನಾನು ತಂದಿರೋ ಬಟ್ಟೆ ಎಲ್ಲ ಸೆಕೆಗೆ ಅನುಕೂಲ ಆಗುವಂತಹ ಬಟ್ಟೆಗಳು. ಓಕೆನಾ, ಕಾಟನ್ ಬಟ್ಟೆ ಆಗಿದೆ. ತೋರಿಸ್ತೀನಿ, ನಾನು ಒಂದೊಂದೇ ತೋರಿಸ್ತೀನಿ, ನೀವು ಕೂಡ ನೋಡಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ. ಒಂದಿಷ್ಟು ಸಾರಿಗಳಿವೆ, ಚುಡಿ ಟಾಪ್ ಎಲ್ಲ ಇದೆ. ಓಕೆನಾ, ಮೊದಲು ಸಾರಿನೇ ತೋರಿಸ್ಬಿಡ್ತೀನಿ, ಹಾಗೆ ರೇಟು ಕೂಡ ಹೇಳ್ತೀನಿ. ಓಕೆನಾ, ನೀವೆಲ್ಲಾದರೂ ಬಟ್ಟೆ ತಗೊಳ್ಳುವಾಗ ನಿಮಗೂ ಸ್ವಲ್ಪ ಗೊತ್ತಿರಲಿ ಅಂತ, ಈ ರೀತಿ ಬಟ್ಟೆಗೆ ಇವಿಷ್ಟೇ ಇದೆ, ಇಷ್ಟು ರೇಟ್ ಇದೆ ಅಂತ. ಇದೊಂದು ಸಾರಿ ನೋಡಿ, ಇದು ಎಲ್ಲವೂ ನನಗೆ ಇದರಲ್ಲಿ ಒಂದು 2-3 ಸಾರಿ ಬೇರೆಯವ್ರಿಗೆ ಕೊಡೋದಿದೆ, ಅಂದರೆ ನಮ್ಮವರಿಗೆ. ವರ್ಕ್ ಸಾರಿ ಕಾಟನ್ ಮಿಕ್ಸ್ ಇದೆ. ಇದು ಮೈ ಮೇಲೆ ಕೂತ್ಕೊಳ್ಳುತ್ತೆ, ಶೆಕೆಲಂತೂ ತುಂಬ ಬೆಸ್ಟು. ನಾವು ಹೇಳಿದ್ದೀವಿ ಶಾಪಿಗೆ ಹೋದಾಗ, ನಮಗೆ ಶೆಕೆಲ್ ಯೂಸ್ ಆಗಬೇಕು, ಸ್ಮೂತ್ ಇರಬೇಕು ಅಂತ ಹೇಳಿದ್ದೀವಿ. ಆ ರೀತಿ ಬಟ್ಟೆನೇ ತೋರಿಸಿದ್ದಾರೆ. ಓಕೆನಾ, ಈ ಸ್ಯಾರಿ ನೋಡಿ ಚೆನ್ನಾಗಿದೆ ಅಲ್ವಾ. ಇದು ಪಲ್ಲು ಚೆನ್ನಾಗಿದೆ. ಅಂದರೆ ಇದು ಒಂದು ಹೇಗೆ ಸೆರಗು ಹಾಕೋತೀವಿ ಅಲ್ವಾ, ಆ ರೀತಿಲಿ ನಾವು ಸೆರಗು ಹಾಕ್ಕೊಂಡು ಹೋಗಬೇಕು, ಚೆನ್ನಾಗಿರುತ್ತೆ. ನನಗೆ ರೂಢಿ ಇದೆ, ಆ ರೀತಿ ನಾನು ಹಾಕೋತೀನಿ. ಸೆರಗನ್ನ ಆ ರೀತಿ ಹಾಕ್ಕೊಂಡಾಗ ಹೇಗೆ ಹಾಕೋತೀವಿ ಅಲ್ವಾ, ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬ್ಲೌಸ್ ಪೀಸ್ ಏನು ಗೊತ್ತಾ, ಈ ರೀತಿ ಬಂದಿದೆ, ಬುಟ್ಟ ಬಂದಿದೆ. ಬುಟ್ಟ ಬಂದರೂ ಕೂಡ ತುಂಬಾ ಚೆನ್ನಾಗಿದೆ. ಫುಲ್ ವರ್ಕ್ ಇದೆ ಇದು, ಅಂದರೆ ಈ ಕೆಳಭಾಗಕ್ಕೆಲ್ಲ ವರ್ಕ್ ಇದೆ ಅಲ್ಲ, ಎಲ್ಲ ಕಡೆನೂ ವರ್ಕೇ ಇದೆ. ಇದಕ್ಕೆಲ್ಲ ಈ ರೀತಿ ಸ್ಟೋನ್ಗಳೆಲ್ಲ ಇವೆ. ಇದು ತೆಗೆದು ಬಿದ್ದೆಲ್ಲ ಹೋಗಲ್ಲ, ಅಂದರೆ ಸೂಜಿಯಿಂದ ಚುಚ್ಚಿ ಮಾಡಿರೋದಲ್ಲ, ಗಮ್ ಹಾಕೆಲ್ಲ ಕುಡಿಸಿರೋದು. ಸಾಧಾರಣಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ಹತ್ರ ಈ ರೀತಿ ಸಾರಿಗಳು ತುಂಬಾ ಇವೆ. ಅಂದರೆ ವರ್ಕ್ ಸಾರಿ ಅಂದರೆ ಇದೆ, ಸ್ಟೋನ್ ಎಲ್ಲ ಇರುವಂಥ ಸಾರಿ ಇವೆ. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಚೆನ್ನಾಗಿದೆ ಅಲ್ವಾ ನೋಡಿ. ಇದಕ್ಕೆ ಬಾರ್ಡ್ರ್ ಅಂದರೆ ಇದರಲ್ಲೇ ಮಾಡಿರೋದು, ವರ್ಕಲ್ಲೇ ಮಾಡಿರೋದು. ಹಾಗೆ ಇದಕ್ಕೆ ಸ್ಟೋನನ್ನು ಹಾಕಿದ್ದಾರೆ, ಗಮ್ ಹಾಕಿ ಕುಳಿಸಿರೋದು. ಪರವಾಗಿಲ್ಲ, ಚೆನ್ನಾಗಿದೆ. ನನ್ನ ಹತ್ರ ಏನು ಗೊತ್ತಾ, ಸುಮಾರು ಸಾರಿಗಳಿವೆ. ಸಾಧಾರಣ ಈ ರೀತಿ ವರ್ಕ್ ಸಾರಿನೇ ಇರೋದು. ನಾನು ಸಾರಿ ಉಡೋದೇ ಕಡಿಮೆ, ಹಿಂಗೆ ಎಲ್ಲಾದರೂ ಮದುವೆಗೆ ಹೋಗುವಾಗ ಎಲ್ಲ ಉಡ್ತೀನಿ, ಫಂಕ್ಷನ್ ಇದ್ದಾಗ. ಇದಕ್ಕೆ ಎಷ್ಟು ರೇಟು ಗೊತ್ತಾ, 1990 ರೂಪಾಯಿ. ಇನ್ನು 10 ರೂಪಾಯಿ ಹಾಕಿದರೆ 2000 ರೂಪಾಯಿ. ಓಕೆನಾ, ಇದು ಎಲ್ಲಿ ತಗೊಂಡಿರೋದು ಗೊತ್ತಾ, ಇದು ಹುಬ್ಬಳ್ಳಿಯಲ್ಲಿ ಗಂಗಾವತಿಯಲ್ಲಿ ತಗೊಂಡಿರೋದು. ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ಆ ಶಾಪಲ್ಲಿ ತಗೊಂಡಿರೋದು. ನಾವು ಏನು ಮಾಡಿದ್ರು ಗೊತ್ತಾ, ನಾವು ಫಸ್ಟ್ ಹುಬ್ಬಳ್ಳಿಗೆ ಹೋದಾಗೆಲ್ಲ ಪ್ರೀತಿ ಸಿಲ್ಕ್ಗೆ ಹೋಗ್ತಿದ್ವಿ. ಪ್ರೀತಿ ಸಿಲ್ಕು, ನಂತರ ಗಂಗಾವತಿ, ಇದು ಗಂಗಾವತಿಯಲ್ಲಿ ಐತಲ್ವಾ, ಇನ್ನು ಗೀತಾಂಜಲಿ ಅಂತ ಇದೆ, ಅಲ್ಲೂ ಹೋಗ್ತಿದ್ರು. ನಂತರ ಇನ್ನೊಂದು ಶಾಪ್ ಇದೆ, ಮಹಾದೇವ್ ಸಿಲ್ಕ್ ಸಾರಿ ಡ್ರೆಸ್ ಎಲ್ಲ ಹೊಸದಾಗಿ ಆಗಿರೋದು, ಅಲ್ಲೂ ಕೂಡ ಹೋಗ್ತಿದ್ವಿ. ಅಲ್ಲಿ ಇಲ್ಲಿ ನೋಡಿ ತೊಗೊಂಡು ಬರ್ತಿದ್ವಿ. ಪ್ರೀತಿ ಸಿಲ್ಕು, ಗಂಗಾವತಿ ಮತ್ತು ಗೀತಾಂಜಲಿ, ಮತ್ತು ಅದೇ ಹೇಳಿದ್ದೀನಿ ಅಲ್ವಾ, ಮಹಾದೇವ್. ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೋಗಿದ್ದೀವಿ, ಅವ್ರದ್ದು ಓಪನಿಂಗ್ ಆಗಿತ್ತಲ್ವ, ಆವಾಗ ಬೆಳ್ಳಿ ಕಾಯಿನ್ ಕೊಟ್ಟಿದ್ರು ನಮಗೆ. ಇದೊಂದು ಸಾರಿ ಆಯಿತು, 2000ಕ್ಕೆ 10 ರೂಪಾಯಿ ಕಡಿಮೆ ಅಷ್ಟೇ. ಚೆನ್ನಾಗಿದೆ ಅಲ್ವಾ, ನನಗೂ ಕೂಡ ಚೆನ್ನಾಗೇ ಆಗ್ಬೋದು. ಆದರೆ ಒಂದು ಸೆರಗು ಹಾಕಿದ್ರೇ ಚೆನ್ನಾಗಿ ಕಾಣುತ್ತೆ. ವರ್ಕೆಲ್ಲ ತುಂಬ ಚೆನ್ನಾಗಿದೆ, ಅಂದರೆ ಇದ್ರದ್ದು ಪಲ್ಲುಗೆ ಚೆನ್ನಾಗಿದೆ. ಒಂದು ಸೀರೆ ಆಯಿತಾ, ನಾನು ಹೇಳಿದ್ದೀನಿ. ನೀವೇನಾದರೂ ತರೋದಿದ್ರೆ ಈ ರೀತಿ ಸ್ಮೂತಾಗಿ ಕಾಟನ್ ಮಿಕ್ಸ್ ಇರೋ ಸಾರಿ ತೊಗೊಬನ್ನಿ, ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಮತ್ತು ಹೀಗೆ ಸೆರಗು ಹಾಕೊಳ್ಳುವಾಗಲೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಓಕೆನಾ, ಇದು ಒಂದು ಸಾರಿ ಆಯಿತು. ನಂತರ ಇನ್ನೊಂದು ಸಾರಿನೇ ತೋರಿಸ್ಕೊಬಿಡ್ತೀನಿ. ಇನ್ನೊಂದು ಸಾರಿ ಇದು ಆದರೂ ಅಷ್ಟೇ ತುಂಬ ಸ್ಮೂತ್ ಇದೆ, ಸ್ಮೂತ್ ಕಾಟನ್ನು, ಚೆನ್ನಾಗಿದೆ, ವರ್ಕ್ ಇದೆ. ಓಕೆನಾ,
ಇದೆಲ್ಲ ರೆಡಿ ಮಾಡ್ಕೋಬೇಕು ನಾವು. ಇದು ತುಂಬಾ ಚೆನ್ನಾಗಿದೆ. ಇದಾದರೂ ಅಷ್ಟೇ, ಇದು ವರ್ಕ್ ಇದೆ ನೋಡಿ, ಇದಕ್ಕೆ ಇದು ಸ್ಟೋನ್ ವರ್ಕು ಆ ಥರ ವರ್ಕೇ ಇದೆ. ಹಾಗೆಯೇ ಮಷಿನ್ ವರ್ಕು ಇದೆ. ತುಂಬ ಸ್ವಲ್ಪ ತೆಳ್ಳಗಿದೆ, ಸ್ಮೂತ್ ಬಟ್ಟೆ ಇದು, ತುಂಬ ಚೆನ್ನಾಗಿರುತ್ತೆ, ಮೈಗೆ ಅಂಟ್ಕೊಂಡಿರುತ್ತೆ. ಹಾಗೆ ಇದಕ್ಕೆ ನೋಡಿ ಇದು ಪಲ್ಲು, ಓಕೆನಾ. ಇದು ಪಲ್ಲು ಈ ರೀತಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಪಲ್ಲು ಈ ರೀತಿ ವರ್ಕು ಮತ್ತು ಈ ಬಾರ್ಡ್ರ್ ಅಂದರೆ ಇದಕ್ಕೆ ಇರೋದು, ಇದು ಬಟ್ಟೆಗೆ ಜಾಯಿಂಟ್ ಇರೋದು. ಈ ತುದಿಗೆ ಸ್ವಲ್ಪ ಲೇಸ್ ಇದೆ, ಚೆನ್ನಾಗಿದೆ, ಮೈ ಮೇಲೆ ಕೂತ್ಕೊಳ್ಳುತ್ತೆ. ಇದಾದರೂ ಅಷ್ಟೇ ಒಂದು ಸೆಲ್ಗೆ ಹಾಕಿ ಸ್ಯಾರಿಯನ್ನು ಉಟ್ಕೋಬೇಕು. ಹಾಗೆ ಇದು ಮಧ್ಯೆ ಎಲ್ಲ ಬುಟ್ಟ ಇದೆ, ಇದು ವರ್ಕ್ ಇದೆ ನೋಡಿ, ಕೆಳಗಡೆ ಬರುತ್ತೆ, ಕೆಳಗಡೆ ಅಷ್ಟೇ ಇದೆ, ಇದು ಮಧ್ಯ ಎಲ್ಲೂ ಇಲ್ಲ, ಆದರೂ ಚೆನ್ನಾಗೇ ಕಾಣುತ್ತೆ. ಇದು ಪಲ್ಲುಗೆಲ್ಲ ಬಂತಲ್ವ, ಇಲ್ಲ ಸುಮಾರು ಇದೆ, ಮಧ್ಯ ಅಲ್ಲ, ಕೆಳಗೆ ಈ ಕೆಳಗಡೆ ಬರುತ್ತಲ್ವ ನೆರಿಗೆ, ಅಲ್ಲಷ್ಟೇ ಇದೆ ಸ್ವಲ್ಪಕ್ಕೆ, ಬಾಕಿ ಎಲ್ಲ ಫುಲ್ ವರ್ಕೇ ಇದೆ. ಹಿಂದ್ಗಡೆ ಸಾರಿ ಉಟ್ಟಾಗಲ್ಲ ಹಿಂದ್ಗಡೆ ಎಲ್ಲ ಬರುತ್ತೆ ಇದು, ಓಕೆನಾ. ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ವೇರ್ ಮಾಡಿಕೊಂಡೇ ತಂದಿರೋದು, ಅದೇ ಇರ್ಬೋದು ಇದಿರ್ಬೋದು. ಅವರು ಕೂಡ ವೇರ್ ಮಾಡಿ ನೋಡಿ ಅಂದರು. ಹಾಗೆ ನಂದು ಟಾಪ್ ಮೇಲೆ ಹೋಗಿದ್ದೀನಿ ಅಲ್ವಾ, ಅದ್ರ ಮೇಲೆ ವೇರ್ ಮಾಡಿಕೊಂಡೆ. ಇನ್ನೊಂದು ಕಲರ್ ಇತ್ತು, ಆ ಕಲರು ನೋಡಿದ್ರೆ ಈ ಕಲರು ನೋಡಿದ್ರೆ ಅದರದ್ದು ತುಂಬ ಚೆನ್ನಾಗೇ ಕಾಣ್ತು. ನನಗೆ ತೊಗೊಬಂದಿದ್ದೀನಿ, ಚೆನ್ನಾಗಿದೆ. ಇದಕ್ಕೆ ಬ್ಲೌಸ್ ಪೀಸು ಯಾವುದು ರನ್ನಿಂಗಲ್ಲೇ ಬಂದಿದೆ, ಇದಕ್ಕೆ ಬೇರೆ ಯಾವುದೂ ಇಲ್ಲ. ಇದು ನೋಡಿ ಇದೇ ಬಂದಿದೆ, ಕೈಗೆಲ್ಲ ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ, ಓಕೆನಾ. ಫುಲ್ಲು ಕಾಟನ್ ಮಿಕ್ಸ್ ಇದೆ, ಸ್ಮೂತಾಗಿ ಇದೆ, ತುಂಬಾ ಟೆರಿಕೋಟ್ ಇಲ್ಲ, ಇದರಲ್ಲಿ ಕಾಟನ್ನೇ ಇದು ಒಂದು ರೀತಿ ಬಟ್ಟೆ, ನಂಗೆ ಗೊತ್ತಾಗಲ್ಲ ಅದು, ಆದರೆ ಸ್ಮೂತಾಗಿ ಇದೆ, ಚೆನ್ನಾಗಿದೆ. ಇದು ಕೈ ಎಲ್ಲ ಮಾಡ್ಕೋಬಹುದು, ಇದು ಮೈಗೆ ಬರುತ್ತೆ. ಬ್ಲೌಸ್ ಸ್ಟಿಚ್ ಮಾಡಿದಾಗ ಚೆನ್ನಾಗಿರುತ್ತೆ. ಇದಕ್ಕೆ ಸಿಂಪಲಾಗಿ ಬ್ಲೌಸನ್ನು ಮಾಡಬೇಕು, ವೈಟ್ ಲೇಸ್ ಹಾಕಿ ಮಾಡಬೇಕು. ನಂತರ ಬೇರೆ ಏನಾದರೂ ಹಿಂದುಗಡೆ ವರ್ಕು ಕೂಡ ವೈಟ್ ಲೇಸಿಂದೆಲ್ಲ ಮಾಡ್ಬೋದು, ಇದಕ್ಕೆ ಚೆನ್ನಾಗಿರುತ್ತೆ, ಓಕೆನಾ. ಇದ್ರದ್ದು ಬೆಲೆ ಇದು ಸ್ವಲ್ಪ ಕಡಿಮೆ ಇದೆ, 1090. ಇದಕ್ಕಾದರೂ ಅಷ್ಟೇ, ಇನ್ನು 10 ರೂಪಾಯಿ ಹಾಕಿದರೆ 1100 ರೂಪಾಯಿ ಆಗ್ತಿತ್ತು. ಇದು ಕೂಡ ಅದೇ ಗಂಗಾವತಿ ಸಿಲ್ಕ್ ಪ್ಯಾಲೇಸ್, ಓಕೆನಾ. ಎಲ್ಲ ಒಳ್ಳೆ, ನಾನು ಹೇಳ್ತಾ ಹೋಗ್ತೀನಿ, ಆದರೂ ಹೇಳ್ತೀನಿ. ಇನ್ನು ಬೇರೆ ಅಂಗಡಿಯಿಂದ ತೊಗೊಂಡಿರೋದು ಇದೆ, ಹಾಗಾಗಿ ಚೆನ್ನಾಗಿದೆ ಅಲ್ವಾ. ಇದಾದರೂ ಅಷ್ಟೇ ನನಗೆ ಚೆನ್ನಾಗಿ ಕಾಣುತ್ತೆ ಅಲ್ವಾ, ನೋಡಿ ಸೂಪರಾಗಿ ಕಾಣುತ್ತೆ. ತುಂಬ ಕಲರ್ ಇತ್ತು, 2-3 ಕಲರ್ 5-6 ಕಲರ್ ಇತ್ತು, ಅದೆಲ್ಲ ಇಷ್ಟ ಆಗಲಿಲ್ಲ. ಇನ್ನೊಂದು ಇದು ಹೆಸರು ಕಾಳು ಬರುತ್ತಲ್ವ, ಆ ಕಲರ್ ಇತ್ತು, ಅದು ಆಯಿತು. ಇದೆರಡು ಸೀರೆ ಅಂತ. ಇನ್ನೊಂದು ನನಗೆ ಸಿಂಪಲ್ಲಾಗಿ ಇರೋದು, ನನಗೆ ಹೇಗೆ ಇದೆಲ್ಲ ನನಗೆ ಹೇಗೆ ಏಪ್ರಿಲ್ ಮೇದಲ್ಲೆಲ್ಲ ಎಲ್ಲಾದರೂ ಹೋಗುವಾಗೆಲ್ಲ ಬೇಕಾಗತ್ತೆ ಅಲ್ವಾ. ಇನ್ನೊಂದು ಈ ಸಾರಿ, ಇದು ಎಂಥ ಸಾರಿ ಹೇಳ್ತಾರೆ ಗೊತ್ತಿಲ್ಲ, ಅವರೇನೋ ಹೇಳಿದರು, ನನ್ನ ಸಾರಿ ಹೆಸರಲ್ಲ ಅಷ್ಟೇನೂ ಗೊತ್ತಿರಲ್ಲ, ಓಕೆನಾ. ಇದು ತುಂಬ ಚೆನ್ನಾಗಿದೆ, ಸ್ಮೂತ್ ಇದೆ ನೋಡಿ, ಎಷ್ಟು ಸ್ಮೂತ್ ಅಂದರೆ ಬೇಗ ಸರಿ ವೇರ್ ಮಾಡ್ಕೊಂಡು ಹೋಗಿಬಿಡ್ಬೋದು, ಅಷ್ಟು ಚೆನ್ನಾಗಿದೆ, ಸಿಂಪಲ್ಲಾಗಿದೆ. ಇದು ಫುಲ್ ಸ್ಮೂತ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಬಾರ್ಡ್ರ್ ಇದೆ, ಓಕೆನಾ. ಇದು ಮೇಲ್ಗಡೆ ಇದು ಒಂದೇ ಬಾರ್ಡ್ರ್ ಇದೆ, ಕೆಳಗಡೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಪಲ್ಲು ಚೆನ್ನಾಗಿ ಕಾಣುತ್ತೆ. ಇದಕ್ಕೇನು ಸೀರೆ ಪೋಚಂಪಲ್ಲಿಲೇ ಬಂದಿದೆ, ಹೌದು ಪೋಚಂಪಲ್ಲಿ ಸಾರಿ ಇದು, ಕರೆಕ್ಟ್. ಅವ್ರು ಹೇಳಿದರು ಪೋಚಂಪಲ್ಲಿ ಅಂತ, ನಾನು ಬಂದಾಗಲೆಲ್ಲ ಹೇಳ್ತಾ ಇದ್ದೆ. ಇದು ಸೆರ್ಗು ಅಂದರೆ ಪಲ್ಲು ಇದು, ಓಕೆನಾ, ಪಲ್ಲು. ಹಾಗೆ ಬ್ಲೌಸ್ ಪೀಸು ಇದೇ ಕಲರಲ್ಲಿ ಬಂದಿದೆ ನೋಡಿ, ಈ ಕಲರಲ್ಲಿ ಬಂದಿದೆ, ಕುಂಕುಮ ಕಲರ್ ಅಲ್ವಾ, ಅದರಲ್ಲೇ ಬಂದಿದೆ. ಈ ಸಾರಿ ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ಬ್ಲ್ಯಾಕ್ ಇದ್ದವರಿಗೆ ಅಷ್ಟೇನು ಚೆಂದ ಕಾಣಲ್ಲ, ಸ್ವಲ್ಪ ವೈಟ್ ಇದ್ದವರಿಗೆ ತುಂಬಾ ಲುಕ್ಕಾಗಿ ಕಾಣುತ್ತೆ, ಓಕೆನಾ. ಅದಕ್ಕೆ ನಾನು ತಗೊಂಡಿರೋದು. ನನ್ನ ಹತ್ರ ಒಂದು ಬ್ಲ್ಯಾಕ್ ಸಾರಿ ಮೊದಲೊಂದು ಇತ್ತು, ಸುಮಾರು ಒಂದು ಇದೇ ಥರ ಇತ್ತು, ಆದರೆ ಅದು ಹಳೆ ಆಗೋಯ್ತಲ್ವ, ಅದಿಲ್ಲ ಈಗ. ಅದರ ನಂತರ ಇನ್ನೊಂದು ಫುಲ್ಲು ಬ್ಲ್ಯಾಕ್ ಸಾರಿ ಇದೆ, ಆದರೆ ನನಗೆ ಇಷ್ಟ ಆಯಿತು ಈ ಸಾರಿ, ಓಕೆನಾ. ಅದಕ್ಕೆ ನಾನು ಈ ಸಾರಿ ತಗೊಂಡಿರೋದು. ಇದೊಂದು ಸಾರಿ ಆಯಿತಾ. ಇದರ ರೇಟು ಕೂಡ ಹೇಳ್ತೀನಿ. ಇದು ಆದರೂ ಅಷ್ಟೇ ಗಂಗಾವತಿಲೇ ತೊಗೊಂಡಿರೋದು.
ಇದ್ರದ್ದು ರೇಟ್ ಅಂದರೆ ಕಡಿಮೆ ಇದೆ, ಇದು ಕಡಿಮೆ ರೇಟೊಂದು. ಪೋಚಂಪಲ್ಲಿಲಿ ಎಷ್ಟು ತುಂಬ ರೇಟೊಂದು ಇರುತ್ತೆ ಅಲ್ವಾ, ಎಷ್ಟು ಸಾವಿರಕ್ಕೆ ಬೇಕೋ ಅಷ್ಟು ಸಾವಿರ, 4,000 5,000 ಹೀಗೆಲ್ಲ ಇದೆ. ಆದರೆ ನಾನು ಹೇಳಿರೋದು ಅವರಿಗೆ ನಂಗೆ ಶೆಕೆಯಲ್ಲಿ ಈಗ ಹತ್ತಿರ ಎಲ್ಲಾದರೂ ಹೋಗ್ಲಿಕ್ಕೆ ಬೇಕು ಅಂದಾಗ ಈ ಸಾರಿ ಕೊಟ್ಟಿರೋದು. ಹಾಗೆ ಇನ್ನೊಬ್ಬರಿಗೂ ಕೂಡ ತೊಗೋಬೇಕಿತ್ತು, ಇದೇ ರೇಟಲ್ಲಿ ತೊಗೋಬೇಕಿತ್ತು. ಹಾಗಾಗಿ ನಾನು ಅವ್ರಿಗೆ ತೊಗೊಳ್ಳುವಾಗ ನಾನು ಕೂಡ ತೊಗೊಂಡಿರೋದು ಅಷ್ಟೇ. ಅದು ನಾನು ಅವ್ರಿಗೆ ತೊಗೊಂಡಿದ್ದೀನಿ ಅಲ್ವಾ, ಅವರು ಸ್ವಲ್ಪ ವಯಸ್ಸಾದವ್ರು ಇದ್ದಾರೆ, ಅವರಿಗೆ ತೊಗೊಂಡೆ ನಾನು. ಸ್ಮೂತ್ ಇರಬೇಕು ಅಂತೆಲ್ಲ ಹೇಳಿದಾಗ ತೋರಿಸಿದ್ರು, ಅವ್ರಿಗೆ ಒಂದು ತೊಗೊಂಡೆ, ನಾನು ಕೂಡ ಒಂದು ತೊಗೊಂಡೆ. ಇಷ್ಟ ಆಯಿತು ನನಗೆ ಈ ಸರಿ ಕಲರು. 790 ಇದಕ್ಕಾದರೂ ಅಷ್ಟೇ. ಇನ್ನು 10 ರೂಪಾಯಿ ಹಾಕಿದರೆ 800 ರೂಪಾಯಿ ಆಗುತ್ತೆ. ಕೊಡ್ಬೋದಲ್ವ, 800 ರೂಪಾಯಿ 790 ರೂಪಾಯಿ ಕೊಡ್ಬೋದು. ಚೆನ್ನಾಗಿದೆ, ಸ್ಮೂತ್ ಇದೆ. ನಮಗೆ ಈಗ ದೇವಸ್ಥಾನ ಹೋಗೋದಿದ್ರೆ, ಇಲ್ಲೆಲ್ಲಾದರೂ ಹೋಗೋದಿದ್ರೆಲ್ಲ ತುಂಬ ಚೆನ್ನಾಗಿ ಇರುತ್ತೆ. ಶೆಕೆಗೆಲ್ಲ ಆರಾಮಾಗತ್ತೆ. ಮದುವೆಗೆ ಇರ್ಬೋದು, ಸಣ್ಣ ಪುಟ್ಟ ಫಂಕ್ಷನಿಗೂ ಬರುತ್ತೆ, ದೊಡ್ಡ ಫಂಕ್ಷನಿಗೂ ಬರುತ್ತೆ ಅಲ್ವಾ, ಚೆನ್ನಾಗಿರುತ್ತೆ. ಇದು ವೈಟ್ ಇದ್ದವರಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ನಮಗೆಲ್ಲ ಹತ್ತಿರದವರು ಒಂದು ಇದೇ ರೀತಿ ಸಾರಿ ಉಡ್ತಿದ್ರು, ಇದೇ ಕಲರ್, ಹೀಗೆ ಕಪ್ಪು ಮತ್ತು ಕುಂಕುಮ ಎಲ್ಲ ಮಿಕ್ಸ್ ಇರೋದು ಉಡ್ತಿದ್ರು. ನನಗೆ ಅವ್ರದ್ದು ಆ ಸಾರಿ ತುಂಬ ಇಷ್ಟ ಆಗಿತ್ತು. ನಾನೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಕೊಟ್ಟಿರೋದು. ಯಾವಾಗಾದರೂ ತಂದ್ಕೋಬೇಕು ಅನಿಸಿತ್ತು. ಹಾಗಾಗಿ ಇನ್ನೊಬ್ಬರಿಗೆ ತಗೊಳ್ಳುವಾಗ ಅದು ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ, ಅದು ತೋರಿಸ್ತೀನಿ ಆಮೇಲೆ, ಓಕೆನಾ. ಅದೊಂದು ಅಮ್ಮನಿಗೆ ತೊಗೊಂಡಿರೋದು, ಪರಿಚಯ ಇರೋ ಅಮ್ಮನಿಗೆ. ಅವ್ರಿಗೆ ತೊಗೊಳ್ಳುವಾಗ ಅದ್ರ ಜೊತೆ ಬಂದಿತ್ತು, ನಾನು ಕೂಡ ತೊಗೊಂಡೆ. ಚೆನ್ನಾಗಿದೆ ಅಲ್ವಾ. ಇರಲಿ, ನನಗೆ ಈ ಜಾತ್ರೆ ಎಲ್ಲ ಬಂತು, ದೇವಸ್ಥಾನಕ್ಕೆ ಹೋಗಲಿಕ್ಕೆ, ಇಲ್ಲೇ ಎಲ್ಲಾದರೂ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕೆ ಬೇಕಾಗತ್ತೆ, ಸಣ್ಣ ಪುಟ್ಟ ಫಂಕ್ಷನಿಗೆ ಹೋಗ್ಲಿಕ್ಕೆ ಬೇಕಾಗುತ್ತೆ. 3 ಸಾರಿ ಆಯಿತಲ್ವಾ. ನಂತರ ಇದೆಲ್ಲ ಕವರೆಲ್ಲ ಕೊಟ್ಟಿದ್ದಾರೆ ನೋಡಿ, ಅದು 2-3 ಮಂದಿಗೆ ಕೊಡಬೇಕು ಅಂದಿದ್ದೆ, ಹಾಗಾಗಿ ಕವರ್ ಕೊಟ್ಟಿದ್ದಾರೆ. ಇನ್ನೊಂದು ಸಾರಿ ಇದು ನೋಡಿ, ಇದು ಹೇಳ್ತೀನಿ, ಇದು ನಮ್ಮ ಕಸಿನ್ ಸಿಸ್ಟರ್, ಅವ್ರಿಗೆ ಕೊಡಲಿಕ್ಕೆ. ಇದು ಫುಲ್ಲು ಕಾಟನ್. ಅವರಿಗಾದರೂ ಈಗ ಏಪ್ರಿಲ್ ಮೇದಲ್ಲಿ ಶೆಕೆಯಲ್ಲಿ ಉಡಲಿಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಇದು ನೀವೆಲ್ಲ ನೋಡಿರ್ಬೋದು, ಫುಲ್ಲು ಕಾಟನ್ನೇ ಇದೆ. ವೇರ್ ಮಾಡಿದಾಗ ತುಂಬ ಚೆನ್ನಾಗೇ ಕಾಣುತ್ತೆ. ಅವರಿಗೆ ಈ ಬಟ್ಟೆ ಮತ್ತು ಕಲರು ಕೂಡ ಅವ್ರಿಗೆ ಇಷ್ಟ ಆಗುತ್ತೆ, ನಂಗೆ ಗೊತ್ತುಂಟು. ಅವರು ಉಡ್ತಾರೆ ಈ ರೀತಿ ಇದೆಲ್ಲ ಬಟ್ಟೆ. ತುಂಬ ಸ್ಮೂತ್ ಇದೆ, ಕಾಟನ್ ಇದು, ಓಕೆನಾ. ಹಾಗೆ ಇದಕ್ಕೆ ಎಲ್ಲ ಡಿಸೈನ್ ಇದೆ ನೋಡಿ, ಈ ಥರ ವರ್ಕ್ ಇದೆಲ್ಲ ವರ್ಕ್ ಇದೆ, ತುಂಬ ಚೆನ್ನಾಗಿದೆ ಸಾರಿ. ಇದಕ್ಕೆ ಇದು ಪಲ್ಲು ಈ ಥರ ಬಂದಿದೆ, ಗೆರೆ ಬಂದಿದೆ. ನಂತರ ಬ್ಲೌಸು ರನ್ನಿಂಗಲ್ಲೇ ಬಂದಿದೆ, ನೋಡಿದ್ದೀನಿ ನಾನು. ನಂತರ ಬಿಚ್ಚೆಲ್ಲ ನೋಡಿದ್ದೀನಿ, ಹಾಗೆ ಅಲ್ಲೂ ಕೂಡ ತೋರಿಸಿದ್ರು, ಇಲ್ಲೇ ಇದೆ, ಮಧ್ಯೆ ಇದೆ ನೋಡಿ. ಇದು ರನ್ನಿಂಗಲ್ಲಿ ಬಂದಿದೆ, ಚೆನ್ನಾಗಿದೆ. ಸಿಂಪಲಾಗಿ ಸಾರಿ ಬ್ಲೌಸನ್ನು ಮಾಡ್ಕೋಬೋದು. ಬ್ಲ್ಯಾಕ್ ಕಲರಲ್ಲಿ ವರ್ಕ್ ಮಾಡ್ಕೋಬೋದು, ಇಲ್ಲಾಂದರೆ ಬ್ಲ್ಯಾಕ್ ಕಲರಲ್ಲಿ ಸಿಂಪಲ್ ಲೇಸು, ಕಾಟನ್ ಲೇಸ್ ಎಲ್ಲ ಸಿಗತ್ತಲ್ವ, ಆ ರೀತಿ ಲೇಸ್ ಹಾಕಿ ಮಾಡ್ಕೋಬೋದು. ಚೆನ್ನಾಗಿದೆ. ಇದ್ರದ್ದು ರೇಟ್ ಎಷ್ಟು ಗೊತ್ತಾ, ನಮ್ಮ ಕಸಿನ್ ಸಿಸ್ಟರ್ಸ್ಗೆ ಇಬ್ಬರಿದ್ದಾರೆ, ಅವರೇ ಕೊಡಲಿಕ್ಕೆ 880 ರೂಪಾಯಿ ಇದಕ್ಕೆ ಕೊಡ್ಬೋದು. ಯಾಕಂದರೆ ಚೆನ್ನಾಗಿದೆ. ನಮ್ಮ ಸಿರ್ಸಿಲಾದರೂ ಇದೇ ರೇಟ್ ಅಲ್ಲ, ಸ್ವಲ್ಪ ಜಾಸ್ತಿ ಅನ್ಬೋದೇನು, ಆದರೆ ಕ್ವಾಲಿಟಿ ಅಷ್ಟು ತುಂಬ ಅಂದರೆ ಈಗೊಂದು ಜಸ್ಟ್ ಬಂದಿರೋದಲ್ಲೇ ಇರಲ್ಲ, ಯಾವ್ಯಾವೊಂದು ತೋರಿಸ್ತಾರಲ್ವ, ಅದಕ್ಕೆ 880 ರೂಪಾಯಿ ಇದಕ್ಕೆ. ಈ ರೀತಿದು 2 ಸಾರಿ ತೊಗೊಂಡಿದ್ದೀನಿ. ಇದು ಒಂದು ಕಸಿನ್ ಸಿಸ್ಟರು, ಕಲಾ ಅಂತ, ಅವರಿಗೆ ಕಲಾ ಇನ್ನೊಂದು ತಗೊಂಡಿದ್ದೀನಿ. ಅವರ ಅಕ್ಕ ಮಾಲಿನಿ ಅಂತ ಇದ್ದಾರೆ, ಅವರು ತೊಗೊಂಡಿರೋದು. ಇದು ಅಷ್ಟೇ ನೋಡಿ, ಬ್ಲ್ಯಾಕು. ಅವ್ರು ಯಾವುದೇ ತೊಗೊಳ್ಳಿ, ಅವ್ರಿಗೆ ಅಕ್ಕ ತಂಗಿಗೆ ಯಾವುದು ಇಷ್ಟ ಆಗುತ್ತೆ. ಇಲ್ಲಿ ಯಾವ ಕಲರ್, ಕಾಫಿ ಕಲರ್ ಬಂದಿದೆ ಬಾರ್ಡ್ರು, ಇದಕ್ಕೆ ಬ್ಲ್ಯಾಕ್ ಕಲರ್ ಬಾರ್ಡ್ರು ಬಂದಿದೆ. ಸೇಮ್ ಇದೆ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇಬ್ಬರಿಗೂ. ಯಾಕಂದರೆ ಆ ಕಡೆ ಹೊನ್ನಾವರ, ಆ ಕಡೆ ಕುಂದಾಪುರದಲ್ಲಿ ಇರ್ತಾರೆ, ಒಬ್ಬರು ಹೊನ್ನಾವರದಲ್ಲಿರೋರು. ಅವರಿಗೆ ಈ ಕಲರ್ ಇಷ್ಟ ಆಗುತ್ತೆ, ಅಂದರೆ ಕಲರು ಇಷ್ಟ ಆಗುತ್ತೆ, ಶೆಕೆಗೂ ತುಂಬ ಇಷ್ಟ ಆಗುತ್ತೆ. ನಾನೀಗ ಹೋಗುವಾಗ ಕಳಿಸ್ಕೊಡ್ತೀನಿ, ಯಾರ್ದು ಹತ್ರಾದರೂ ಕಳಿಸ್ಕೊಡ್ತೀನಿ, ಇಲ್ಲಾಂದರೆ ನಾನೇ ತಗೊಂಡು ಹೋಗ್ತೀನಿ, ಇಲ್ಲಾಂದರೆ ಅವ್ರು ಬರ್ತಾರೆ, ನೋಡ್ತೀನಿ ಕಾಲ್ ಮಾಡಿ. ಇದಕ್ಕೂ ಅಷ್ಟೇ ಫಲ್ಲು ಈ ರೀತಿ ಇದೆ, ಚೆನ್ನಾಗಿದೆ. ಹಾಗೆ ಇದಕ್ಕೆ ಸಿಂಪಲ್ ಬ್ಲೌಸ್ ಬರುತ್ತೆ. ಇದು ಏನು ಗೊತ್ತಾ, ಬ್ಲೌಸು ಅಷ್ಟು ಅಂದರೆ ಬಾರ್ಡ್ರಲ್ಲೇ ಬರುತ್ತೆ, ಚೆನ್ನಾಗಿ ಆಗುತ್ತೆ. ಇದಕ್ಕೂ ಕೂಡ ಲೇಸ್ ಏನಾದರೂ ಹಾಕೋಬೋದು, ವರ್ಕು ಕೂಡ ಮಾಡಿಸ್ಬೋದು.
ಸಿಂಪಲ್ಲಾಗಿ ಬ್ಲ್ಯಾಕ್ ಕಲರು ಯಾವುದಾದ್ರೂ ಒಂದು ಕಲರಿಂದ ವರ್ಕ್ ಮಾಡಿಸ್ಬೋದು. ಹಾಗೆ ಇದಕ್ಕೆಲ್ಲ ಈ ರೀತಿ ಡಿಸೈನ್ ಎಲ್ಲ ಬಂದಿದೆ ಅಲ್ವಾ, ಈ ರೀತಿ ಚಿತ್ರ ಡಿಸೈನ್ ಎಲ್ಲ ಬಂದಿದೆ. ಹಾಗಾಗಿ ಇದು ತುಂಬ ಲುಕ್ ಕಾಣುತ್ತೆ. ಸಾರಿ ವೇರ್ ಮಾಡಿದಾಗಂತೂ ಚೆನ್ನಾಗಿರುತ್ತೆ. ಇದು ಅಷ್ಟೇ 880 ರೂಪಾಯಿ, 20 ರೂಪಾಯಿ ಹಾಕಿದರೆ 900 ರೂಪಾಯಿ ಆಗುತ್ತೆ. ಆಯಿತಾ. ಇದು ಸೇಮ್ ಇದೆ ನೋಡಿ, ಎರಡು ಸೇಮ್ ಇದೆ. ಆ ಬುಟ್ಟ ಎಲ್ಲ ಬಂದಿದೆ, ವರ್ಕ್ ಬಂದಿದೆಯಾ, ಫುಲ್ ವರ್ಕ್ ಇದೆ. ಓಕೆನಾ, ಚೆನ್ನಾಗಿದೆ. ಮತ್ತು ಬಟ್ಟೆ ತುಂಬ ಕ್ವಾಲಿಟಿ ಇದೆ. ಆಯಿತು. ಇನ್ನೊಂದು ಸಾರಿ ಅದನ್ನು ನಾನು ಒಂದು ಅಮ್ಮನಿಗೆ ಕಳಿಸ್ಕೊಟ್ಟು ಬಿಟ್ಟಿದ್ದೀನಿ, ಆದರೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ತೊಗೊಂಡಿದ್ದೀನಿ ಅಲ್ವಾ, ಇದೇ ರೀತಿಲಿ ಬ್ಲೂ ಕಲರು, ಅದು ತೋರಿಸ್ತೀನಿ. ಹಾಗೆ ಚೂಡಿ ತೋರಿಸೋಣ ನಿಮಗೆ. ಚೂಡಿ ಅಂದರೆ ಚೂಡಿ ತೋರಿಸ್ತೀನಿ. ಇದು ಚೆನ್ನಾಗಿದೆ. ಯಾಕಂದರೆ ನಾನು ವಿಡಿಯೋ ಮಾಡಬಾರ್ದು ಅಂದ್ಕೊಂಡೆ, ಆದರೆ ಯಾರೇನಾದರೂ ತಗೊಳ್ಳೋದಿದ್ರೆ ಅವರಿಗೆ ಒಂದು ಅಂದಾಜು ಬರುತ್ತೆ. ಎಲ್ಲಾದರೂ ಬಟ್ಟೆ ಅಂಗಡಿಗೆ ಹೋದಾಗ ಈ ರೀತಿ ಬಟ್ಟೆಗೆ ಎಷ್ಟೆಷ್ಟೇ ರೇಟ್ ಇರುತ್ತೆ, ಈ ಕ್ವಾಲಿಟಿ ಇರುತ್ತೆ ಅನ್ನೋದೆಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ಗೊತ್ತಾಗತ್ತೆ ಅಂತ. ಇದು ನೋಡಿ ವರ್ಕ್ ಇದೆ, ಇದು ಇಲ್ಲಿ ವರ್ಕ್ ಇದೆ. ಇದು ಏನು ಗೊತ್ತಾ, ಸೆಟ್ ಇದು ಚೂಡಿದಾರ್. ಫುಲ್ ಕಾಟನ್ ಅಲ್ಲ, ಫುಲ್ ಒಳ್ಳೆ ಕ್ವಾಲಿಟಿ ಬಟ್ಟೆ. ಕಾಟನು ಇದು ಬಟ್ಟೆ ಮಿಕ್ಸ್ ಇದೆ, ಆದರೆ ತುಂಬ ಸ್ಮೂತ್ ಇದೆ ಬಟ್ಟೆ ಮಾತ್ರ. ಸ್ಮೂತ್ ಕಾಟನ್ನು ಸ್ವಲ್ಪ ಏನೋ ಯಾವುದೋ ಬಟ್ಟೆ ಮಿಕ್ಸ್ ಇದೆ, ಒಟ್ಟಾರೆ ನಂಗೆ ಗೊತ್ತಾಗೋದು. ಆದರೆ ಚೆನ್ನಾಗಿದೆ ಅಲ್ವಾ. ಇದು ವೈಟ್ ಅಂದರೆ ವೈಟ್ ಅಲ್ಲ, ಕ್ರೀಮ್ ಅಂದರೆ ಕ್ರೀಮ್ ಅಲ್ಲ, ಆ ರೀತಿ ಇದೆ. ಇದು ನಮ್ಮ ಮನೆಯವರು ಚಾಯ್ಸ್ ಮಾಡಿರೋದು. ಹೇಳ್ತೀನಿ ನಾನು ಯಾವ್ಯಾವ ಸಾರಿ ಯಾರ್ಯಾರು ಚಾಯ್ಸ್ ಮಾಡಿರೋದು ಅಂತೆ. ಇದು ಚೆನ್ನಾಗಿದೆ, ವರ್ಕ್ ಇದೆ ನೋಡಿ, ಇಲ್ಲಿ ಕೆಳಗಡೆನೂ ವರ್ಕ್ ಇದೆ ಅಲ್ವಾ, ಚೆನ್ನಾಗಿದೆ. ಲೈನಿಂಗು ಕೂಡ ಇದೆ. ಲೈನಿಂಗ್ ಆದರೂ ಕೂಡ ತುಂಬ ಒಳ್ಳೆ ಲೈನಿಂಗೇ ಹಾಕಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ವರ್ಕ್ ಇದೆ, ನಂತರ ಕೈಗೂ ಕೂಡ ವರ್ಕ್ ಇದೆ. ತುಂಬ ಚೆನ್ನಾಗಿ ಇದೆ. ಇದು ಕೂಡ ಗಂಗಾವತಿಲೇ ತೊಗೊಂಡಿರೋದು. ಅವ್ರು ಹೋದ ಕೂಡಲೇ 2 ಟಾಪ್ ಅಂದರೆ ಇದು XL XL ಈ ರೀತಿ ಇದು ಕೊಡ್ತಾರೆ. ಅದು ವೇರ್ ಮಾಡಿ ನಾವು ಹೇಳಬೇಕು ಯಾವ ಸೈಜು ಸರಿ ಅಂತ. ನಾನು XL ತೊಗೋತೀನಿ, ಯಾಕಂದರೆ ನನಗೆ ಹೊಟ್ಟೆ ಭಾಗ ಸ್ವಲ್ಪ ದೊಡ್ಡ ಇದೆ, ಹಾಗಾಗಿ ಸ್ವಲ್ಪ ದೊಡ್ಡ ತೊಗೋತೀನಿ. ತುಂಬ ಚೆನ್ನಾಗಿದೆ ಅಲ್ವಾ, ನೋಡಿ ಚೆನ್ನಾಗಿದೆ. ಸ್ಟಿಕ್ಕರ್ ಎಲ್ಲ ಇದೆ. ಇದಕ್ಕೆ ರೇಟ್ ಹೇಳ್ತೀನಿ ಆಮೇಲೆ. ಇದಕ್ಕೆ ವೇಲು ಈ ರೀತಿ ಬಂದಿದೆ ನೋಡಿ, ವೇರ್ ಮಾಡಿದಾಗ ಚೆನ್ನಾಗೇ ಕಾಣುತ್ತೆ. ಇದು ಒಂದೇ ಹೀಗೆ ಹಾಕ್ಕೊಂಡು ಹೋಗಬೇಕು, ಒಂದು ಪಿನ್ನ ಹಾಕ್ಕೊಂಡು ಹೇಗೆ ಸುಮ್ಮನೆ ಹಾಕ್ಕೊಂಡು ಬಿಟ್ಕೊಂಡು ಹೋಗಬೇಕು. ಇದು ಫಂಕ್ಷನಿಗೆಲ್ಲ ಚೆನ್ನಾಗಿರುತ್ತೆ, ಎಲ್ಲ ಅದು ನೆಂಟರ ಮನೆಗೆ ಹೋಗುವಾಗೆಲ್ಲ ಚೆನ್ನಾಗಿರುತ್ತೆ, ತುಂಬ ಖುಷಿಯಾಗತ್ತೆ. ಇದು ಬಟ್ಟೆನೂ ಚೆನ್ನಾಗಿದೆ, ಶೆಕೆ ಎಲ್ಲ ಆಗುವಂಥ ಬಟ್ಟೆ ಅಲ್ಲ ಇದು. ಓಕೆನಾ, ಈ ಬಟ್ಟೆನೂ ಅಷ್ಟೇ, ಇದಾದರೂ ಅಷ್ಟೇ ತುಂಬ ಸ್ಮೂತ್ ಇದೆ, ಶೆಕೆಯಲ್ಲಿ ಆರಾಮಾಗತ್ತೆ. ಇದು ವೇಲು. ಹಾಗೆ ಇದಕ್ಕೆ ಪ್ಯಾಂಟು ಇದೇ ಕಲರಲ್ಲಿ ಬಂದಿದೆ, ಇದೇ ಬಟ್ಟೆಯಲ್ಲೂ ಕೂಡ ಬಂದಿದೆ, ಇದೇ ಬಟ್ಟೆಯಲ್ಲಿ ಇದೆ. ಅಂದರೆ ಟಾಪಿನ ಬಟ್ಟೆ ಉಂಟಲ್ವಾ, ಅದೇ ಬಟ್ಟೆಯಲ್ಲಿ ಇದೆ. ತುಂಬ ಕ್ವಾಲಿಟಿ ಇದೆ ಗೊತ್ತಾ, ಒಳ್ಳೆ ಕ್ವಾಲಿಟಿ ಇದೆ. ಎಲಾಸ್ಟಿಕ್ ಇಟ್ಟಿದ್ದಾರೆ. ಇದು ಸ್ವಲ್ಪ ಇದು ದೊಡ್ಡ ಇದೆ ಪ್ಯಾಂಟು, ಸ್ವಲ್ಪ ಹೇಗೆ ಅಗಲ ಇದೆ. ಇಲ್ಲಿ ತುದಿ ಬಾಟಮ್ ಪ್ಯಾಂಟು ಏನಂತಾರಲ್ವ, ಅಗಲ ಇದೆ. ನನಗೆ ಇಷ್ಟು ಅಗಲ ಎಲ್ಲ ರೂಢಿ ಇಲ್ಲ, ಹಾಕೋತೀನಿ. ಅದು ಸೆಟ್ ಬಂದಿರೋದಲ್ವ, ಹಾಗಾಗಿ ಹಾಕ್ಕೊಳ್ಳೇಬೇಕು. ಅದು ಒಂದು ರೀತಿ ಚೆಂದ ಕಾಣುತ್ತೆ. ಯಾವಾಗಲೂ ನಾವು ಪುಷ್ ಪ್ಯಾಂಟ್ ಹಾಕ್ಕೊಳ್ಳೋದು, ಹೀಗೆ ಅರ್ಧಕ್ಕೆ ನಿಲ್ಲೋ ಪ್ಯಾಂಟೆಲ್ಲ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಪ್ಯಾಂಟು ಹಾಕಬೇಕು. ಇದು ಚೆನ್ನಾಗಿ ಬರುತ್ತೆ, ಈ ಡ್ರೆಸ್ಸಿಗೆ ಸೂಟ್ ಆಗುತ್ತೆ, ಚೆನ್ನಾಗಿರುತ್ತೆ ಅಲ್ವಾ. ತುದಿ ಅಗಲ ಇದೆ, ಇದಕ್ಕೆ ಬಂದಿರೋದು ಹೀಗೆ. ಈ ರೀತಿ ಡ್ರೆಸ್ಸು ಚೆನ್ನಾಗಿರುತ್ತೆ, ಹಾಕ್ಕೊಂಡಾಗ ಖುಷಿ ಆಗುತ್ತೆ. ಆಯಿತು. ಇದು ಪ್ಯಾಂಟು ಮತ್ತು ಈ ಟಾಪಿಗೆ ನೋಡಿದ್ರಿ ಅಲ್ವಾ, ಚೆನ್ನಾಗಿದೆ ಅಲ್ವಾ. ಇಷ್ಟ ಆಯಿತು ನಿಮಗೆ. ಇದ್ರ ರೇಟ್ ಹೇಳ್ತೀನಿ. ಇದು ಗಂಗಾವತಿಲೇ ತೊಗೊಂಡಿರೋದು. ಇದಕ್ಕೆ 1805 ರೂಪಾಯಿ. 800ಕ್ಕೆ 5 ಸೇರಿಸಿದ್ದಾರೆ. 1800ಕ್ಕೆ 5 ಸೇರಿಸಿ, ಇಲ್ಲಾಂದರೆ 1800 ರೂಪಾಯಿ ಆಗ್ತಿತ್ತು. 1800 ರೂಪಾಯಿ ಆಗ್ತಿತ್ತು. 1805 ಕೊಡ್ಬೋದು. ಯಾಕಂದರೆ ಬಟ್ಟೆ ಚೆನ್ನಾಗಿದೆ. ನಮ್ಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಬೇಕು, ಲುಕ್ಕಾಗಿ ಕಾಣಬೇಕು, ಚೆಂದ ಕಾಣಬೇಕು, ಗ್ರ್ಯಾಂಡಾಗಿ ಇರಬೇಕು ಅಂದರೆ ಇಷ್ಟೇ ರೇಟ್ ಇರುತ್ತೆ. ನಾವು ತರಲೇಬೇಕು, ಯಾಕಂದರೆ ಬಟ್ಟೆನೂ ಹಾಗೆ ಇರುತ್ತೆ, ವೇರ್ ಮಾಡಿದಾಗ ತುಂಬ ಲುಕ್ಕಾಗಿ ಕಾಣುತ್ತೆ ಅಲ್ವಾ. ಹಾಗಾಗಿ
ನಾವು ಬಟ್ಟೆ ಹೋದಾಗ ಆಯ್ಕೆ ಮಾಡಬೇಕು, ರೇಟ್ ನೋಡ್ತಾ ಇರಬಾರ್ದು. ನಮಗೇನು ಚೀಪ್ ರೇಟಲ್ಲಿ ಬೇಕು ಅಂದರೆ ಆನ್ಲೈನಲ್ಲೆಲ್ಲ ತಂದ್ಕೊಳ್ಳೋದು, ಇಲ್ಲೇ ಹತ್ತಿರ ಎಲ್ಲಾದರೂ ತಂದ್ಕೋಬೇಕು. ನಾವು ಹೊರಗಡೆ ದೂರೆಲ್ಲ ಬಟ್ಟೆಗೆ ಹೋಗಿದ್ದೀವಿ ಅಂದರೆ ಒಳ್ಳೆ ಕ್ವಾಲಿಟಿ, ಒಳ್ಳೆ ದೊಡ್ಡ ದೊಡ್ಡ ಮಾಲಿಗೆ ಹೋಗಿದ್ದೀವಿ ಅಂದರೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಇರುತ್ತೆ. ಅಲ್ಲಿ ನಾವು ರೇಟ್ ನೋಡಬಾರ್ದು, ಸುಮ್ಮನೆ ನಮಗೆ ಯಾವುದು ಓಕೆ ಆಯ್ಕೆ ಮಾಡ್ಕೊಂಡ್ಬಿಡ್ಬೇಕು. ಇದಾದರೂ ಅಷ್ಟೇ ತುಂಬ ಚೆನ್ನಾಗಿರೋ ಬಟ್ಟೆ, ಸ್ಮೂತ್ ಬಟ್ಟೆ, ಎಲ್ಲ ಶಕೆಲಂತೂ ಆರಾಮಾಗತ್ತೆ. ಇದು ತುಂಬ ಚೆನ್ನಾಗಿದೆ. ಅಂಬ್ರೆಲಾ, ಜಸ್ಟ್ ಅಂಬ್ರೆಲಾದು ಚೆನ್ನಾಗಿದೆ. ಅಂಬ್ರೆಲಾ ಆದರೂ ಏನು ಗೊತ್ತಾ, ಇದಕ್ಕೂ ಕೂಡ ಲೈನಿಂಗ್ ಇದೆ ನೋಡಿ. ಇದು ಇದು ವೈಟ್ ಕಲರು, ಓಕೆನಾ. ವೈಟ್ ಕಲರಲ್ಲಿ ಈ ರೀತಿ ಹೂ ಬಂದಿದೆ. ಇದಕ್ಕೆ ಹೂ ಬಂದಿರೋದು, ಏನು ಫ್ರಿಂಟು ಗಿಂಟ ಏನಲ್ಲ, ಓಕೆನಾ. ಚೆನ್ನಾಗಿದೆ, ಬಳ್ಳಿ 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 ಎಲ್ಲ ಇದೆ ನೋಡಿ, ಈ ರೀತಿ ಇದೆ. ಮುಂದ್ಗಡೆ ಹೀಗೆ ಬಂದಿದೆ ಡಿಸೈನು. ಇಲ್ಲಿಂದ ಹೀಗೆ ನೆರಿಗೆ ಬಂದು ಇಲ್ಲಿ ಮುಂದ್ಗಡೆ ಸ್ವಲ್ಪ ನೆರಿಗೆ ಇದೆ. ಹಾಗೆ ಕೈ ಇಷ್ಟು ಉದ್ದ ಇದೆ, ತುಂಬ ಸ್ಮೂತ್ ಇದೆ. ಶಕೆಲಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವ ಪ್ಯಾಂಟು ಗೊತ್ತಾ, ನನಗೆ ಪ್ಯಾಂಟು ಸುಮಾರಷ್ಟಿದೆ. ನಾನು ಈಗ ಒಂದು ಸ್ವಲ್ಪ ದಿನದಲ್ಲಿ ಹೋದಾಗ 7-8-10 ಪ್ಯಾಂಟ್ ತಂದ್ಕೊಬಿಟ್ಟಿದ್ದೀನಿ. ಯಾವ್ಯಾವುದೋ ಕಲರು ಅಂದರೆ ಇದೆ ನನ್ನ ಹತ್ರ. ಈ ಕಲರ್ ತಂದ್ಕೊಂಡಿದ್ದೀನಿ. ಈ ಕಲರ್ ಉಂಟಲ್ವ, ಈ ಕಲರು ಇದೆ, ಕ್ರೀಮ್ ಕಲರ್ ಇದೆ, ವೈಟ್ ಕಲರ್ ಇದೆ, ಎಲ್ಲ ಇನ್ನೂ ವೇರ್ ಮಾಡಿಲ್ಲ. ಸುಮಾರು ಪ್ಯಾಂಟ್ ಇದೆ. ಅದರಲ್ಲೇ ಯಾವುದು ಬರುತ್ತೆ ನೋಡಿ ಇಟ್ಕೋತೀನಿ, ಇಲ್ಲಾಂದರೆ ತಗೊಬರ್ತೀನಿ. ಈಗ ಬರುತ್ತೆ, ಓಕೆನಾ. ಚೆನ್ನಾಗಿದೆ. ಇದ್ರದ್ದು ರೇಟ್ ನೋಡೋಣ. 1090 ರೂಪಾಯಿ. 1090 ಅಂದರೆ 10 ರೂಪಾಯಿ ಹಾಕಿದರೆ 1100 ರೂಪಾಯಿ ಆಗ್ತಿತ್ತು. 1090, ಅವ್ರು 1 ರೂಪಾಯಿನೂ ಬಿಡಲ್ಲ. ಡಿಸ್ಕೌಂಟ್ ಎಲ್ಲ ಮಾಡೇ ರೇಟ್ ಮಾಡಿರೋದು. ರೇಟು ಜಾಸ್ತಿ ಎಲ್ಲ ಇರಲ್ಲ, ಓಕೆನಾ. ಬಟ್ಟೆ ಕಪ್ಪಾಗಿ ರೇಟ್ ಇರುತ್ತೆ, ಕ್ವಾಲಿಟಿ ಇರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿದೆ, ಸಿಂಪಲ್ಲಾಗಿ ಚೆನ್ನಾಗಿದೆ. ಇದು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕು. ಇಲ್ಲಿ ಫಿಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು. ಬೇಕಂದರೆ ಹಿಂದ್ಗಡೆ ಒಂದು ದಾರ ಬೇಕಂದ್ರೂ ಮಾಡ್ಕೋಬೋದು. ವೈಟ್ ದಾರ ಹಿಂದ್ಗಡೆ ಚೆನ್ನಾಗಿ ಕಾಣುತ್ತೆ ಅಲ್ವಾ, ಚೆನ್ನಾಗಿದೆ. ನನಗೂ ತುಂಬ ಇಷ್ಟ ಆಯಿತು. ಇದು ಏನು ಗೊತ್ತಾ, ನಮ್ಮ ಮನೆಯವ್ರು ಚಾಯ್ಸ್ ಮಾಡಿರೋದು. ನಂತರ ಇದಾದರೂ ಅಷ್ಟೇ ನಮ್ಮ ಮನೆಯವ್ರು ಚಾಯ್ಸ್ ಮಾಡಿರೋದು. 2 ಚೂಡಿ ಐತಲ್ವ, ಮತ್ತು ತೋರಿಸ್ತೀನಿ. ಇದೆಲ್ಲ ನಾನೇ ಚಾಯ್ಸ್ ಮಾಡಿರೋದು. ಹಾಗೆ ಇದು ಕೂಡ ಸಾರಿ ನಾನೇ ಚಾಯ್ಸ್ ಮಾಡಿರೋದು. ಈ ಸಾರಿ ವರ್ಕ್ ಸಾರಿ ಇದೆಯಲ್ವಾ, ಇದು ಫಸ್ಟು ಸೆಕೆಂಡು ತೋರಿಸಿರೋದು ಸಾರಿ ನಮ್ಮ ಮನೆಯವರು ಚಾಯ್ಸ್ ಮಾಡಿರೋದು. ಅವರಿಗೆ ಇಷ್ಟ ಆದರೆ ನಾನು ತಗೊಳ್ಳೋದು. ನನಗೂ ಅಷ್ಟೇನು ಇಷ್ಟ ಆಗಲ್ಲ. ಈ ಚೂಡಿದಾರ 2 ಅವರೇ, ಇದು ಕೂಡ ಅವರೇ, ಇನ್ನೊಂದು ಕೂಡ ಅವರೇ ಚಾಯ್ಸ್ ಮಾಡಿರೋದು. ನೈಟಿ ಮಾತ್ರ ನಾನೇ ಚಾಯ್ಸ್ ಮಾಡ್ಕೊಂಡಿರೋದು. ನಾನು ಚಾಯ್ಸ್ ಅಂದರೆ ನಂಗೆ ಗೊತ್ತಾಗಲ್ಲ ಅಷ್ಟೇನು, ನಮ್ಮ ಮನೇಲೇ ಚಾಯ್ಸ್ ಮಾಡೋದು. ಇದು ನೋಡಿ ತುಂಬ ಚೆನ್ನಾಗಿದೆ, ರೆಡ್ ಕಲರು, ಆದರೆ ಸಿಂಪಲ್ಲಾಗಿ ಇದೆ. ಮುಂದ್ಗಡೆನೋ ಒಂದು ಕಟ್ಟೋದಿದೆ. ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಮೇಲೆ ಪ್ರಿಂಟು ಇದೆ, ಹಾಗೆ ಹೂವು ಇದೆ, ಅದ್ರ ಮೇಲೆ ಪ್ರಿಂಟು ಇದೆ, ಓಕೆನಾ. ಇದು ಹೋಗಲ್ಲ, ಪ್ರಿಂಟೆಲ್ಲ ಹೋಗಲ್ಲ. ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ. ಕಾಟನ್ನು ಸ್ಮೂತ್ ಕಾಟನ್ನು ತುಂಬ ಚೆನ್ನಾಗಿದೆ ನೋಡಿ. ಇದು ಸೈಡ್ ಕಟ್ಟು. ಇದಕ್ಕೆ ಯಾವ ಪೇಂಟು ಅಂದರೆ ಕ್ರೀಮ್ ಕಲರ್ ಪೇಂಟ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ, ರೆಡ್ ಕಲರು ಆಗುತ್ತೆ. ರೆಡ್ ವೇಲ್ ಇದ್ದರೆ ರೆಡ್ ಕಲರ್ ಹಾಕ್ಬೋದು, ಇಲ್ಲಾಂದರೆ ಕ್ರೀಮ್ ಕಲರ್ ಪೇಂಟು, ಕ್ರೀಮ್ ಕಲರ್ ವೇಲು ಹಾಕ್ಬೋದು. ನಂತರ ಬ್ಲೂ ಕಲರು ಇದೆ, ಅದೇನಷ್ಟು ಇಷ್ಟ ಆಗಲ್ಲ. 2 ಕಲರ್ ಇದೆ ನನ್ನ ಹತ್ರ, ಇದೆ ಕ್ರೀಮ್ ಕಲರು ಇದೆ. 2 ಥರ ಕ್ರೀಮ್ ಕಲರ್ ಪೇಂಟು ಬರುತ್ತೆ ಇದಕ್ಕೆ. ಕ್ರೀಮ್ ಕಲರು, ಇನ್ನೊಂದು ಗೋಲ್ಡನ್ ಕಲರಲ್ಲೂ ಬರುತ್ತೆ. ಗೋಲ್ಡನ್ ಕಲರು ಪ್ಯಾಂಟು ವೇರ್ ಮಾಡ್ಬೋದು. ಬ್ಲ್ಯಾಕು ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಬ್ಲ್ಯಾಕ್ ಆದರೂ ಚೆನ್ನಾಗಿರುತ್ತೆ. ಇದ್ರದ್ದು ರೇಟು 790 ರೂಪಾಯಿ. 790, 10 ರೂಪಾಯಿ ಹಾಕಿದರೆ 800 ರೂಪಾಯಿ ಆಗ್ತಿತ್ತು. ಚೆನ್ನಾಗಿದೆ ಅಲ್ವಾ. ಇದು ಎಲ್ಲ ಬಟ್ಟೆ ಕ್ವಾಲಿಟಿ ಇದೆ, ಚೆನ್ನಾಗಿದೆ ಬಟ್ಟೆ. ನಾವಿಲ್ಲೆಲ್ಲ ನಮ್ಮ ಸಿರ್ಸಿಲಿ ತರ್ಲಿಕ್ಕೆ ಹೋದರೆ ಈ ರೀತಿ ಎಲ್ಲ ತೋರಿಸಲ್ಲ. ಎಷ್ಟೋ ದಿನದ್ದು ತೋರಿಸ್ತಾರೆ, ಸೇಲ್ ಆಗಲ್ಲಲ್ವಾ. ಇದೆಲ್ಲ ಆನ್ಲೈನ್ ಶಾಪಿಂಗ್ ಅನ್ನೋದು, ಬಟ್ಟೆ ಅಂಗಡಿಯಲ್ಲೆಲ್ಲ ಬಟ್ಟೆ ಕಡಿಮೆ ಸೇಲ್ ಆಗೋದು. ಇದು ಫುಲ್ ಕಾಟನ್ ಇದೆ. ಇದು ಅಷ್ಟೇ ಚೆನ್ನಾಗಿರೋ ಕಾಟನು, ತುಂಬಾ ಚೆನ್ನಾಗಿದೆ. ಇದು ನಮ್ಮ ಮನೆಯವರೇ ಆಯ್ಕೆ ಮಾಡಿರೋದು. ಫುಲ್ ರೆಡ್ ಅಂದರೆ ಕುಂಕುಮ ರೆಡ್. ಇದು ಫುಲ್ ಕೈ ಇದೆ,
ತುದಿಗೇನೋ ಒಂದು ರೀತಿ ಚೆಂದ ಕೊಟ್ಟಿದ್ದಾರೆ. ಲೇಸೇ ಇರೋದಾ ಅಥವಾ ಅಂಟಿಸಿರೋದಾ ಗೊತ್ತಿಲ್ಲ. ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ. ಮುಂದ್ಗಡೆ ಚಿಕ್ಕದಾಗಿ ಸ್ಟೋನ್ ಕೊಟ್ಟಿದ್ದಾರೆ. ಇದನ್ನು ಕೊಟ್ಟಿದ್ದಾರೆ, ರೌಂಡಾಗಿ ಕೊಟ್ಟಿದ್ದಾರೆ. ನೆಕ್ ನೋಡಿ ಸ್ವಲ್ಪ ಈ ರೀತಿ ಇದೆ. ಹಾಗೆ ಇಲ್ಲಿ ಡಿಸೈನ್ ಕೊಟ್ಟಿದ್ದಾರೆ, ಅಂದರೆ ಬಟ್ಟೆಯಿಂದನೇ ಮಾಡಿರೋದು. ಇದು ಕೂಡ ಸೈಡ್ ಕಟ್ಟು ಚೆನ್ನಾಗಿದೆ. ಇದಕ್ಕಾದರೂ ಅಷ್ಟೇ ಬ್ಲ್ಯಾಕ್ ಪ್ಯಾಂಟು, ಬ್ಲ್ಯಾಕು ವೇರು ಚೆನ್ನಾಗಿರುತ್ತೆ. ಗೋಲ್ಡನ್ ಕಲರ್ ಪ್ಯಾಂಟು, ಗೋಲ್ಡನ್ ಕಲರ್ ವೇರು ಚೆನ್ನಾಗಿರುತ್ತೆ. ವೈಟ್ ಪ್ಯಾಂಟು ಹಾಕ್ಬೋದು. ಇದೇ ಕಲರ್ ಹಾಕಿದರೆ ಇಷ್ಟ ಆಗಲ್ಲ. ನಾನಂತೂ ವೈಟ್ ಪ್ಯಾಂಟ್ ಹಾಕಲ್ಲ, ಒಂದು ಬ್ಲ್ಯಾಕ್ ಹಾಕ್ತೀನಿ, ಇಲ್ಲಾಂದರೆ ಗೋಲ್ಡನ್ ಹಾಕ್ತೀನಿ. ಎರಡು ನನಗೆ ನಂದು ಆಯ್ಕೆ. ಅದು ಚೆನ್ನಾಗಿದೆ, ಉದ್ದು ಕೈ. ಹಾಗೆ ಇದ್ರದ್ದು ರೇಟು 895 ರೂಪಾಯಿ ಕೊಡ್ಬೋದು. 895 ಅಲ್ವಾ? ಚೆನ್ನಾಗಿದೆ. ಅಂದರೆ ಕಾಸ್ಟ್ಲಿ ಅನಿಸುತ್ತೆ ನಮಗೆ, ಆದರೆ ನಮ್ಗೆ ಕಾಸ್ಟ್ಲಿ ಆದರೆ ಎಲ್ಲೂ ಸಿಗಲ್ಲಲ್ವಾ? ನಮ್ಗೆ ಅನಿಸುತ್ತೆ ಒಂದೊಂದ್ಸಲ ನಮ್ಮ ಇಲ್ಲೇ ಸಿಲೆ ಹೋದಾಗ ಹುಡುಕ್ತೀವಿ, 300-400 ರೂಪಾಯಿಗೆಲ್ಲ ಸಿಗುತ್ತೆ. ಅಷ್ಟು ಕ್ವಾಲಿಟಿ ಇರೋಲ್ಲ. ಕಾಸ್ಟ್ಲಿ ಆದರೂ ಅಡ್ಡಿಲ್ಲ, ಒಳ್ಳೇದು ತೋರಿಸಿ ಅಂದರೆ ಒಳ್ಳೆಯದೇ ಇರೋಲ್ಲ. ಏನು ಮಾಡೋದು? ನಂತರ ಒಂದು 2 ನೈಟಿ ತೊಗೊಬಂದಿದ್ದೀನಿ. ಹೀಗೆ ಯಾವಾಗಾದರೂ ಹಾಕೋತೀನಿ ನಾನು. ನನಗೇನೋ ಹೀಗೆ ತುಂಬ ಶೆಕೆ ಎಲ್ಲ ಆದಾಗ ಹಾಕ್ಕೊಬಿಡ್ತೀನಿ. ಈ ಸಂಜೆ ಟೈಮಿಗೆಲ್ಲ ಹಾಕ್ಕೊಬಿಡ್ತೀನಿ. ಇದು ಚೆನ್ನಾಗಿದೆ. ಇದು ಬೇರೆ ಅಂಗಡಿಲಿ ತೊಗೊಂಡಿರೋದು. ಪ್ರೀತಿ ಸಿಲ್ಕ್ ಪಕ್ಕ ಇದೆ, ರಾಜೇಂದ್ರ ಶಾಪ್ ಇದೆ, ಅಲ್ಲಿ ತೊಗೊಂಡಿರೋದು. ಅಂದರೆ ಅಲ್ಲಿ ಗಂಡು ಮಕ್ಕಳಿಗೆಲ್ಲ ಬಟ್ಟೆ ತೊಗೊಂಡ್ರು, ಅಲ್ಲೇ ತೊಗೊಂಡಿರೋದು. ಇದು ವರ್ಕ್ ಇದೆ. ಇದಕ್ಕೆ ಎಷ್ಟು ಗೊತ್ತಾ ರೇಟು? 400. ಇದಕ್ಕೆ ಫುಲ್ ಕಾಟನ್, ಇದು ಸ್ಮೂತ್ ಕಾಟನ್ನು. ಚೆನ್ನಾಗಿದೆ. ನೈಟಿ ಗೊತ್ತಲ್ವಾ? ಚೆನ್ನಾಗಿದೆ. ನಾನು ಇದೇ ಬಟ್ಟೆ ತಗೊಳ್ಳೋದು ಜಾಸ್ತಿ. ನಂಗೆ ಶೆಕೆಲೆಲ್ಲ ಆರಾಮಾಗತ್ತೆ. ಸಂಜೆಗೆ ರಾತ್ರಿ ಟೈಮಿಗೆಲ್ಲ ಹಾಕೋತೀನಿ. ಒಂದೊಂದು ಸಲ ಹೀಗೆ ಹಾಕೋಬೇಕು ಅನಿಸುತ್ತೆ, ಒಂದೊಂದು ಸಲ ಹಾಕೋತೀನಿ ಮನೆಯಲ್ಲೇ ಇದ್ದಾಗ. ಯಾವಾಗಾದರೂ ಅನಿಸುತ್ತಾ? ಈಗ ಮೊನ್ನೆ ದೀಪಾವಳಿಗೆ ತಂದಿರೋದು ಇದೆ, ಅದು ಇನ್ನೂ ಹಾಕಿಲ್ಲ. ಒಂದು ಸಲ ಹಾಕಿದ್ದೀನಿ. ಚೆನ್ನಾಗಿದೆ. ಇದು ಕಲರ್ ಇಷ್ಟ ಆಯಿತು ನನಗೆ. ಈ ರೀತಿ ಕಲರ್ ನನಗಿಷ್ಟ. ಡಿಮ್ ಇರಬೇಕು ನೈಟಿ ಎಲ್ಲ, ಸ್ವಲ್ಪ ಡಿಮ್ ಆಗಿದ್ದರೆ ಚೆನ್ನಾಗಿರುತ್ತೆ. ಡಾರ್ಕು ಹಾಕ್ತೀನಿ, ಹಾಗೇನಿಲ್ಲ. ನನಗಲ್ಲಿ ಅವ್ರು ತೋರಿಸಿದಾಗ ಇಷ್ಟ ಆಯಿತು, ತೊಗೊಳ್ಳಿ ಅಂದರು. ನಾನು ತಗೊಳ್ಬಾರ್ದು ಅಂತ ಇದ್ದೆ. ಈಗ ಸದ್ಯ ತಂದಿರೋದು ಒಂದಿತ್ತು, ಮೊದಲೊಂದೆಲ್ಲ 4-5 ಇದೆ. ಗಂಡು ಮಕ್ಕಳೆಲ್ಲ ತೊಗೊಂಡ್ರಲ್ವ, ನೀವೇನು ತೊಗೊಳ್ಳಲ್ವ ಮೇಡಮ್? ತೊಗೊಳ್ಳಿ ಪ್ಲೀಸ್, ಒಂದು ಚೂಡಿ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ನಂತರ ನೈಟಿ ತೋರಿಸಿ ಅಂತ ತೊಗೊಂಡಿರೋದು. ಅವರು ಒತ್ತಾಯಕ್ಕೆ ತಗೊಂಡಿರೋದು. ಇದು ನೋಡಿ, ಇದು ತುಂಬ ಚೆನ್ನಾಗಿದೆ ನೋಡಿ ಅಲ್ವಾ? ಇದು ತುಂಬ ಸ್ಮೂತ್ ಇದೆ, ಶೆಕೆಲೆಲ್ಲ ಆರಾಮಾಗತ್ತೆ, ಚೆನ್ನಾಗಿದೆ. ಇದು ಕೂಡ ಇದು 490 ರೂಪಾಯಿ. 90 ರೂಪಾಯಿ ಜಾಸ್ತಿ, 10 ರೂಪಾಯಿ ಹಾಕಿದ್ರೆ 500. ಚೆನ್ನಾಗಿದೆ. ಇದು ಉದ್ದ ಇದೆ, ಎಷ್ಟು ಉದ್ದ ಇದ್ದವರಿಗಾದರೂ ಆಗುತ್ತೆ. ಹಾಗೆ ಕಿಸೆನೂ ಇದೆ. ನನಗೆ ಕಿಸೆ ಬೇಕಾಗುತ್ತೆ. ಯಾಕೆ ಅಂದರೆ ಅಂಗಡಿಗೆಲ್ಲ ಹೋದರೆ ಏನೋ ದುಡ್ಡು ಎಲ್ಲ ಹಾಕ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಏನೋ ಒಂದು ಏನಾದರೂ ಇಟ್ಕೋತೀನಿ. ಹೀಗೆ ಸುಮ್ಮನೆ ಕಿಸೆ ಇರಬೇಕು. ಆಯಿತು, ಇಷ್ಟು ಬಟ್ಟೆ ಆಯಿತು. ಇನ್ನೊಂದು ಆಯಿತು. ಇದೆಲ್ಲ ಅವರು ಕವರ್ ಕೊಟ್ಟಿರೋದು. ಸಾರಿ, 2-3 ಮಂದಿ ಗಿಫ್ಟ್ ಕೊಡೋದಿದೆ ಅಂದೆ, ಹಾಗಾಗಿ 2-3 ಕೊಟ್ಟಿದ್ದಾರೆ. ನೋಡಿದ್ರೇನು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರೋ ಬಟ್ಟೆನ ತಂದಿದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತಾ? ನಾನು ಹಾಕ್ಕೊಂಡಿರೋ ಬಟ್ಟೆ ನೋಡಿ, ಇದು ಮೀಶೋದಲ್ಲಿ ತಂದಿರೋದು. ಪರವಾಗಿಲ್ಲ, ಮನೇಲಿ ಯೂಸ್ ಮಾಡ್ಬೋದು. 260 ರೂಪಾಯಿ. ಚೆನ್ನಾಗಿದೆ, ಕಾಟನೇ ಇದೆ, ಆದರೆ ಫುಲ್ ಇದೆ ನೋಡಿ. ಇನ್ನೊಂದು ಬ್ಲೂ ಕಲರ್ ಸ್ಯಾರಿ. ನಾನು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದೀನಿ ಅಲ್ವಾ, ಅದೇ ರೇಟಲ್ಲೇ ಇರೋದು. ಇದೊಂದು ನಮ್ಮ ಪರಿಚಯ ಇರೋ ಅಮ್ಮನಿಗೆ ಕೊಡ್ಲಿಕ್ಕಂತ ತೊಗೊಂಡಿದ್ದೀನಿ. ಅಂದರೆ ಬೇಗ ಒಂದು ವಿಡಿಯೋ ಮಾಡಿಕೊಂಡೆ ಕಳಿಸ್ಕೊಟ್ಟಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಬಾರ್ಡ್ರ್ ಇದೆ, ಸ್ಮೂತ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲಾದರೂ ಹೋಗುವಾಗ ಬೇಗ ವೇರ್ ಮಾಡಿ ಹೋಗ್ಬೋದು, ಆರಾಮಾಗತ್ತೆ. ಶೆಕೆಲೆಲ್ಲ ಚೆನ್ನಾಗಿದೆ ಅಲ್ವಾ? ಕಲರು ತುಂಬ ಚೆನ್ನಾಗಿದೆ. ಸ್ವಲ್ಪ ಡಾರ್ಕೇ ಇದೆ, ಚೆನ್ನಾಗಿದೆ. ನಾನು ತಗೊಂಡಿರೋದು ಬ್ಲ್ಯಾಕು ಮತ್ತು ಮರೂನ್ ಕಲರ್ ಮಿಕ್ಸ್ ಇರೋದಲ್ವ, ಅದು ಕೂಡ ಸ್ವಲ್ಪ ಅಂದರೆ ಚೆನ್ನಾಗಿದೆ. ವೈಟ್ ಇದ್ದವರಿಗೆ ಚೆನ್ನಾಗತ್ತೆ, ಇದಾದರೆ ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ. ಪ್ರತಿಯೊಬ್ಬರು 260 ರೂಪಾಯಿಗೆ ಮನೇಲಿ ಹಾಕ್ಬೋದಲ್ವ? ಶೆಕೆಗೆಲ್ಲ ಹಾಕ್ಕೊಂಡಿರ್ಬೋದು ಮನೆಯಲ್ಲಿ. ಚೆನ್ನಾಗಿದೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ, ಓಕೆನಾ? ನನಗಂತೂ ಎಲ್ಲವೂ ಇಷ್ಟ ಆಯಿತು.
ಯು. ನನ್ನ ವಿಡಿಯೋ ನೋಡಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ, ಓಕೆನಾ? ಇನ್ನೊಂದು ವ್ಲಾಗು ಮಾಡೋಣ ಅಂದ್ಕೊಂಡಿದ್ದೀನಿ, ಯಾವುದಾಗತ್ತೆ ನೋಡ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಅಲ್ಲಿ ತನಕ ಬಾಯ್.